ಸ್ನೇಹಿತರೆ, ಸಮಯ ಆಗಿದೆ 4:37 ಈ ಸಮಯ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದ ಸಮಯ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಶುಭಾಂಕರ್ ಪಿ ಅವರು ನಮ್ಮೊಟ್ಟಿಗಿದ್ದಾರೆ. ಹೌದು, ಡಾಕ್ಟರ್, ಇಂಜಿನಿಯರ್ಸ್, MCA ಗ್ರಾಜ್ಯುಯೇಟ್ಸ್ ಎಲ್ಲರನ್ನು ಕೂಡ ನೋಡಿದ್ದೀವಿ. ಎಲ್ಲ ವಲಯದಲ್ಲೂ ಕೂಡ ಎಲ್ಲ ರೀತಿಯ ಕೆಲಸಗಳನ್ನು ನಾವು ನೋಡಿದ್ದೀವಿ. ಇವರು ಒಂದು ಆಫ್ ಬೀಟ್ ಕೆರಿಯರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗಿದ್ರೆ ಏನು ಎತ್ತ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ಶುಭ ಸಂಜೆ, ಹಾಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸೂಪರ್ ಸರ್. ಸರ್, ನಿಮ್ಮ ಪ್ರೊಫೈಲ್ನ ಒಂದು ಸರ್ತಿ ಮೆಲ್ಕ್ ಹಾಕ್ಬಿಟ್ರೆ ಸರ್ ಪಾಲಿಸಿ ಅಂತ ವರ್ಡ್ ನೋಡ್ತೀವಿ, ಅದೇ ಹಾಗೇನೆ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ ಅಂತ ವರ್ಡ್ ನೋಡ್ತೀವಿ, ಹಾಗೆ ಮಾಸ್ಟರ್ಸ್ ಪ್ರೋಗ್ರಾಮ್ ಇನ್ ಪಬ್ಲಿಕ್ ಪಾಲಿಸಿ ಅಂತ ನೋಡ್ತೀವಿ, ಅದ್ರ ಜೊತೆಗೆ BE ಕಂಪ್ಯೂಟರ್ ಸೈನ್ಸ್ ಅಂತ ನೋಡ್ತೀವಿ. ಎಲ್ಲಿಂದ ಸರ್ ಡಾಟ್ಸ್ ಎಲ್ಲ ಹೆಂಗೆ ಸರ್ ಕನೆಕ್ಟ್ ಆಗುತ್ತೆ? ಸೊ ಇದ್ರ ಬಗ್ಗೆ ನೀವೇ ಹೇಳಿ ಪ್ಲೀಸ್. ಸೊ ನಾನು 2016ರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಪೆಸೆಟ್ ಕಾಲೇಜ್ನಿಂದ. ಅದಾದ ನಂತರ ನಾನು ಮೈಕ್ರೋಸಾಫ್ಟ್ನಲ್ಲಿ ಸುಮಾರು 1.5 ವರ್ಷ ಕೆಲಸ ಮಾಡಿದೆ ಇಂಜಿನಿಯರ್ ಆಗಿ. ಅದಾದ ನಂತರ ನಾನು ಸ್ವಲ್ಪ ಈ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇತ್ತು. ಅದಕ್ಕೇ UPSC ಬರೆಯೋಣ ಅಂತ ಅಲ್ಲಿ UPSC ಪ್ರಿಪರೇಷನ್ ಶುರು ಮಾಡಿದೆ. ಸೊ ಆವಾಗ ಸುಮಾರು 4 ವರ್ಷ UPSCನಲ್ಲಿ ಬೇರೆ ಬೇರೆ ಹಂತದಲ್ಲಿ ಕ್ಲಿಯರ್ ಆಗದೇ ಇದ್ದ ಕಾರಣಕ್ಕಾಗಿ ಅದೇ ಡೈರೆಕ್ಷನ್ನಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡು ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಎಂಟ್ರೆನ್ಸ್ ಬರೆದೆ ಇದರಲ್ಲಿ, ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ. ಸೊ ಅಲ್ಲಿ ಕ್ಲಿಯರ್ ಆಯಿತು ಎಕ್ಸಾಮು. ಅದೃಷ್ಟ ಮತ್ತು ಓದಿದ್ದ ನಿಮ್ಮ ಪರಿಶ್ರಮ ಸರ್, ಮೊಟ್ಟ ಮೊದಲನೇದಾಗಿ ಕುಡ್ ಬಿ, ಬಟ್ ಅದೇನೆ. ಸೊ ಕಾಂಪಿಟೇಷನ್ ಅಲ್ಲೂ ತುಂಬ ಜಾಸ್ತಿ, ಬಟ್ ಐ ವಾಸ್ ಲಕ್ಕಿ ಇನಫ್ ಟು ಗೆಟ್ ಥ್ರೂ. ಸೊ ಅದಾದ ನಂತರ ಅಲ್ಲಿ ಕಲ್ತಿದ್ದು ಸ್ಕಿಲ್ಸು ಒಂದು ಪ್ರೀಮಿಯರ್ Tier 1 ಇನ್ಸ್ಟಿಟ್ಯೂಟು ಸರ್ಕಾರದ್ದು ಹೇಗಿರುತ್ತೆ ಅನ್ನೋ ಇದು ಎಕ್ಸ್ಪೋಜರ್ ಅಲ್ಲಿ ಸಿಕ್ತು. ಅಲ್ಲಿ ಸಿಕ್ಕಿದ ನೆಟ್ವರ್ಕು ಮತ್ತು ಅಲ್ಲಿ ಸಿಕ್ಕಿದ್ದ ಎಕ್ಸ್ಪೋಜರ್ನಿಂದ ಬೇರೆ 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 ರೀತಿ ಕೆಲಸಗಳು ಸಿಗ್ತಾ ಹೋಯಿತು. ಪ್ರೈಮರಿಲಿ ನಾನು ಸರ್ಕಾರದಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಅಂದರೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಲ್ಲೂ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಆಗಲೇ. ಸೊ ಸ್ವಲ್ಪ ಹೇಳಬೇಕಂದ್ರೆ ಇದು ಉತ್ತರ ಪ್ರದೇಶ ಸರ್ಕಾರದ ಚೀಫ್ ಮಿನಿಸ್ಟರ್ಸ್ ಆಫೀಸ್ನಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ. ಅದಲ್ಲದೆ ಅರುಣಾಚಲ್ ಪ್ರದೇಶ್ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ ಮೇಲಿಂದ ಮೇಘಾಲಯ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕನ್ಸಲ್ಟೆಂಟ್ ರೋಲ್ನಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿದ್ದೀನಿ. ಸೊ ದಟ್ಸ್ ಅ ಬ್ರೀಫ್ ಓವರ್ವ್ಯೂ. ಒಂದು ಪಕ್ಷಿ ನೋಟ ಸಿಕ್ಬಿಡ್ತು ನಿಮ್ಮ ಒಂದು ಪ್ರೊಫೈಲ್ದು. ಸೊ ನಾನು ಎಷ್ಟೆಷ್ಟೆಲ್ಲ ಓದಿದ್ರು ಇಷ್ಟು ಈಸಿಯಾಗಿ ನನಗೆ ಅರ್ಥ ಆಗ್ತಿರಲಿಲ್ಲ ಅನ್ಸುತ್ತೆ. ಬಟ್ ಸೂಪರ್ ಸರ್, ಯಾಕಂದರೆ ನಾವು ಫಸ್ಟಲ್ಲೇ ಹೇಳ್ದ ಹಾಗೆ ಹೌದು, BE ಗ್ರಾಜ್ಯುಯೇಟ್, ಓಕೆ, ಇಂಜಿನಿಯರಿಂಗ್ ಒಂದು ಸ್ಟ್ರೀಮ್ ಹೊರಟೋದ್ರೆ ಮುಗೀತು, ಒಂದಷ್ಟು ವರ್ಷ ಅಲ್ಲೇ ಲಾಕ್ಡ್ ಆಗೋಗ್ಬಿಡುತ್ತೆ. ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಒಂದು ಬೇರೆ ಬ್ರಾಂಚನ್ನೇ ಹುಡ್ಕೊಂಡ್ಬಿಟ್ರಿ ನೀವು. ನೀವು ಹೇಳಿದ್ರಿ ಪಾಲಿಸಿ ಮೇಕಿಂಗ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ. ನಿಮ್ಮ ಒಂದು ರೋಲ್ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ಕರ್ನಾಟಕ ಸರ್ಕಾರಕ್ಕೆ ಕನ್ಸಲ್ಟೆಂಟ್ ಆಗೋದಾದ್ರೆ ನಿಮ್ಮ ಒಂದು ರೋಲ್ ಬಗ್ಗೆ ವಿಸ್ತಾರವಾಗಿ ಹೇಳಿ. ಸೊ ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಕಲ್ತಂಥ ಸ್ಕಿಲ್ಸು ಕಂಪ್ಲೀಟಾಗಿ ಡಿಸ್ಅಸೋಸಿಯೇಟ್ ಆಗಿಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಟೆಕ್ನಾಲಜಿಗೆ ಆ್ಯಪ್ಟಿಟ್ಯೂಡ್ ಏನು ಕಲ್ತಿದ್ದು ಅದು ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ಪಬ್ಲಿಕ್ ಪಾಲಿಸಿ ಒಂದು ಜೆನೆರಿಕ್ ಓವರ್ವ್ಯೂ ಸಿಗುತ್ತೆ ನಿಮಗೆ ಸರ್ಕಾರದ ವಿಚಾರಗಳಲ್ಲಿ ಮತ್ತು ಪಬ್ಲಿಕ್ ಪಾಲಿಸಿ ಮೇಕಿಂಗ್ ಅಂದರೆ ಏನು ಅಂತ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಬ್ಲಿಕ್ ಪಾಲಿಸಿ ಅಂದರೆ ಅದೊಂದು ಬ್ಲೂ ಪ್ರಿಂಟು, ನೀಲಿ ನಕ್ಷೆ ಅಂತಲೇ ಅನ್ಬೋದು, ಫಾರ್ ಎನಿ ಸ್ಕೀಮ್ ಆರ್ ಪ್ರೋಗ್ರಾಮ್ ಆಫ್ ದ ಗೌರ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ. ಎಜುಕೇಷನ್ ಅಂತ ಹೇಳಿದ ತಕ್ಷಣ ಏನು ಎಜುಕೇಷನಲ್ಲಿ ನಮ್ಮ ಆಬ್ಜೆಕ್ಟಿವ್ ಏನು? ಮಕ್ಕಳು ಚೆನ್ನಾಗಿ ಓದಬೇಕು, ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿರಬೇಕು. ಸೊ ಆ ಕ್ವಾಲಿಟಿ ಆಫ್ ಎಜುಕೇಷನನ್ನು ಡಿಫೈನ್ ಮಾಡಿದ್ರೆ ಆವಾಗ ಆ ಕ್ವಾಲಿಟಿ ಆಫ್ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಪಾಲಿಸಿ ತರುತ್ತೆ ಸರ್ಕಾರ. ಸೊ ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನಂತೀವಿ, ದಟ್ ಈಸ್ ಇನ್ ದಟ್ ಡೈರೆಕ್ಷನ್.
ಸೊ ಈ ರೀತಿಯಲ್ಲಿ ಒಂದು ಪಾಲಿಸಿ ತರೋದಕ್ಕೂ ಮುಂಚೆ ಸಾಕಷ್ಟು ರಿಸರ್ಚು ಮತ್ತು ಎವಿಡೆನ್ಸ್ ಗ್ಯಾದರಿಂಗ್ ಆಗುತ್ತೆ. ಅಂದರೆ ಡೇಟಾ ಪಾಯಿಂಟ್ಸ್ ತೊಗೊತೀವಿ, ಅದರದ್ದು ಡೇಟಾ ಕಲೆಕ್ಷನ್ ಆಗುತ್ತೆ. ಅದಾದ ನಂತರ ಆ ಡೇಟಾನ ಅನಲೈಸ್ ಮಾಡಿ ಮ್ಯಾಕ್ಸಿಮಮ್ ಜನಕ್ಕೆ ಹೇಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಮಾಡ್ಬೋದು ಅಂತ ಸರ್ಕಾರ ನೋಡಿ ಒಂದು ಪ್ರೋಗ್ರಾಮನ್ನು ತಗೊಂಡು ಬರುತ್ತೆ. ಈ ಎಲ್ಲ ಕಾರ್ಯಗಳಲ್ಲೂ ಈ ಕನ್ಸಲ್ಟೆಂಟ್ಸ್ ನಮ್ಮಂಥವರು ಕೆಲಸ ಮಾಡ್ತೀವಿ. ಸೊ ದಿಸ್ ಇಸ್ ಅ ಬ್ರೀಫ್ ಆಫ್ ವಾಟ್ ವಿ ಡೂ. ಓಕೆ, ಹೇಳಿದ್ರಿ ನೀವು ಕಾರ್ಯಕ್ರಮದ ಶುರುನಲ್ಲೂ ಕೂಡ ಬಹಳಷ್ಟು ಕಡೆ ಕಾರ್ಯನಿರ್ವಹಿಸಿದ್ದೀರಿ. ನೀವು ಕೆಲಸ ಮಾಡಿರೋದ್ರಲ್ಲಿ ನಿಮಗೆ ತುಂಬ ಆಪ್ತ, ತುಂಬ ಬೆಸ್ಟ್ ಅನ್ಸಿದ್ದು ಯಾವುದಾಗಿತ್ತು? ಕನ್ಸಲ್ಟೆಂಟ್ ಅಂದರೆ ಹಲವಾರು ಕಡೆ ಹೋಗ್ತಾನೆ ಇರ್ತೀರಿ, ಒಂದೇ ಕಡೆ ನಿಂತು ನೀರಂತೂ ಅಲ್ವೇ ಅಲ್ಲ. ಯಾವುದು ತುಂಬ ಬೆಸ್ಟ್, ಇವಾಗ್ಲೂ ಇದೊಂದು ಚಾನ್ಸ್ ಮಾತ್ರ ಸೂಪರ್ ಆಗಿತ್ತು ಅನ್ನೋದಾದರೆ ಯಾವುದು? ನಾನು ಅದೇ ಹೇಳಿದಾಗೆ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದ್ದು ತುಂಬ ನನಗೆ ಹೃದಯಕ್ಕೆ ಹತ್ತಿರವಾದಂಥ ಇದು ಪ್ರೋಗ್ರಾಮು. ಸೊ ನಾನಲ್ಲಿ ಸುಮಾರು 1 ವರ್ಷದಷ್ಟು ಟೈಮ್ ಕೆಲಸ ಮಾಡಿದೆ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ತುಂಬ ಕಷ್ಟ ಆಯಿತು. ಅಂದರೆ ಎಜುಕೇಷನ್ ಸಿಸ್ಟಮ್ ಇಸ್ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅಷ್ಟು ಇನ್ನೂ ಮುಂದುವರೆದಿಲ್ಲ. ಸೊ ಅಲ್ಲಿ ಒಂದು ಪ್ರೋಗ್ರಾಮನ್ನೇ ಡಿಫೈನ್ ಮಾಡಿದ್ರು. ಏನಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ಅವ್ರಿಗೆ ಬಂದ್ರೂ ಅವರಿಗೆ ಕಲಿಯೋದಕ್ಕೆ ಇನ್ನೂ ಸಬ್ಜೆಕ್ಟ್ಸು ಕಷ್ಟ ಆಗ್ತಿತ್ತು. ಯಾಕೆ ಅಂದರೆ ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಕಲಿಯೋದಕ್ಕೂ ಮುಂಚೆ ಅವ್ರಿಗೆ ಬೇಸಿಕ್ ಸ್ಕಿಲ್ಸ್ ಇನ್ ಫೌಂಡೇಶನಲ್ ಸ್ಕಿಲ್ಸ್ ಇನ್ ನ್ಯೂಮರಸಿ ಆ್ಯಂಡ್ ಲಿಟ್ರಸಿ ಅಂತೀವಿ. ಅಂದರೆ ಬೇಸಿಕ್ ಗಣಿತದ ವಿಚಾರಗಳಾಗಿರ್ಬೋದು ಅಥವಾ ಬೇಸಿಕ್ ಲಿಟ್ರಸಿ ಸ್ಕಿಲ್ಸ್ ಅಂದರೆ ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲೂ ಅವರು ವೀಕ್ ಇದ್ದರು. ಆದ್ದರಿಂದ ಮಾಡಿದ್ದು ಪಾಠಗಳು ಕಾನ್ಸೆಪ್ಟ್ಗಳನ್ನ ಅವ್ರಿಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಇದಕ್ಕೆ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡೋಣ ಅಂತ ಉತ್ತರ ಪ್ರದೇಶದಲ್ಲಿ ಒಂದು ಇವರು ಚೀಫ್ ಮಿನಿಸ್ಟರ್ ಅವರ ಲೀಡರ್ಶಿಪ್ನಲ್ಲಿ ಒಂದು ಡಿಸಿಷನ್ ತಗೊಳ್ಳಲಾಯಿತು. ಅದಾದಮೇಲಿಂದ ಒಂದು ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಸೆಟಪ್ ಮಾಡಿದ್ರು. ಸೊ ಆ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಯೂನಿಟನ್ನು ನಾನು ಲೀಡ್ ಮಾಡ್ತಿದ್ದೆ ಅಲ್ಲಿ ನಾವು ಸುಮಾರಷ್ಟು ಕೆಲಸ ಮಾಡಿದ್ವಿ. ಅಂದರೆ ನಾನು ಮಾಡಾದ್ಮೇಲಿಂದನೂ ನಾನು ಅಲ್ಲಿ ಬಿಟ್ಟ ಮೇಲಿಂದನೂ ದಟ್ ಪ್ರೋಗ್ರಾಮ್ ಕಂಟಿನ್ಯೂಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇವಾಗ ಅಂದರೆ ಮೊನ್ನೆ ರೀಸೆಂಟ್ಲಿ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ನಲ್ಲಿ ಉತ್ತರ ಪ್ರದೇಶ್ ಟುಡೇ ಇನ್ ಟರ್ಮ್ಸ್ ಆಫ್ ದ ಡೆಲ್ಟಾ ಅಂತೀವಿ ನಾವು, ಅಂದರೆ ಎಷ್ಟು ಚೇಂಜ್ ಆಗಿದೆ ಎಜುಕೇಷನ್ ಪ್ಯಾರಾಮೀಟರ್ಸ್ನಲ್ಲಿ, ಉತ್ತರ ಪ್ರದೇಶ್ ಸ್ಟುಡ್ ಫಸ್ಟ್ ಟುಡೇ. ಸೊ ಆ ರೀತಿಯಲ್ಲಿ ಒಂದು ಚೇಂಜ್ ಆಯಿತು. ಸೊ ಏನಂದರೆ ಈ ರೀತಿ ಪ್ರಯತ್ನ ಮಾಡೋದ್ರಿಂದ 1 ವರ್ಷದಲ್ಲಿ ಈ ಬದಲಾವಣೆ ಕಾಣೋದಿಲ್ಲ, ಬಟ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 5 ರಿಂದ 10 ವರ್ಷದಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ಸಿ ಚೇಂಜಸ್. ಸೊ ಆ ರೀತಿಯಲ್ಲಿ ಭಾಳ ಸಂತೋಷ ಆಗುವಂಥ ವಿಚಾರ ಅದು. ಹೌದು, ಖಂಡಿತವಾಗ್ಲೂ ಒಂದು ನೀತಿಯನ್ನು ರೂಪಿಸಬೇಕು ಅಂತಂದರೆ ಅದು ಒಂದು ಬೇರನ್ನು ಗಟ್ಟಿ ಮಾಡೋ ಹಾಗೆ, ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಬೇರನ್ನು ಗಟ್ಟಿ ಮಾಡೋ ಹಾಗೆ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಸರ್ಕಾರದ ವಲಯದಲ್ಲೂ ಕೂಡ ಕೆಲಸ ಮಾಡಿದ್ದೀರಿ, ಖಾಸಗಿ ವಲಯದಲ್ಲೂ ಕೂಡ ಕೆಲಸ ಮಾಡಿದಿರಿ. ನೀವು ಕಾರ್ಯವೈಖರಿ ಬಗ್ಗೆ ಹೇಳಬೇಕಾದ್ರೆ ಡೇಟಾ ಕಲೆಕ್ಷನ್ ಅಂತೆಲ್ಲ ಕೂಡ ಹೇಳಿದ್ರಿ. ನೀವು ಕೂಡ ಗ್ರೌಂಡ್ ವರ್ಕ್ ಮಾಡಿದ್ದುಂಟಾ, ಸರ್ವೆ ಎಲ್ಲ ಮಾಡಿದ್ದುಂಟಾ? ಅಂದರೆ ಮಾಡಿದ್ದೀನಿ, ಬಟ್ ನಾನು ಓವರ್ಸಿ ಮಾಡಿದ್ದೀನಿ ಸರ್ವೇಸನ್ನು. ಕೆಲವೊಮ್ಮೆ ಡೇಟಾ ಕಲೆಕ್ಷನ್ ಆಗೋ ಜಾಗಗಳಲ್ಲಿ ನಾವು ಹೋಗಿ ವಿಸಿಟ್ಸ್ ಮಾಡ್ತಿದ್ವಿ, ಬಟ್ ತುಂಬ ಜಾಸ್ತಿ ನಾನು ಡಿರೆಕ್ಟ್ ಗ್ರಾಸ್ ರೂಟಲ್ಲಿ ಅಷ್ಟು ಡೇಟಾ ಕಲೆಕ್ಷನ್ ಮಾಡಿಲ್ಲ. ಸೊ ಅದಕ್ಕೆ ಸರ್ವೇಯರ್ಸ್ ಇರ್ತಾರೆ, ಸೊ ಅವ್ರ ಮೂಲಕ ಮಾಡಿಸ್ತಿದ್ವಿ. ಬಟ್ ಅದು ಆ ಕೆಲಸದ ಬಗ್ಗೆನೂ ಕೂಡ ಹಿಡ್ತಾ ಇದೆ ಅಂತ ಆಯಿತು. ಎಸ್ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶುಭಾಂಕರ್ ಪಿ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಪಾಲಿಸಿ ಫ್ರೇಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹಳಷ್ಟು ಸಚಿವಾಲಯಗಳಲ್ಲಿ, ಕರ್ನಾಟಕ ಸರ್ಕಾರದ ಸಚಿವಾಲಯಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ಖಾಸಗಿ ಕಂಪ್ನಿಗಳಲ್ಲೂ ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಆಫ್ ಬೀಟ್ ಕೆರಿಯರ್ ಇದು ಅಂತಲೇ ಹೇಳಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಾಟ್ಸಾಪ್ ಮುಖಾಂತರ ಸಂದೇಶವನ್ನು ಕಳಿಸಿ. ಹಾಗೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013 9480901013. ಸರ್, ನೀವೇ ಮೆಚ್ಚಿರೋಂತಹ, ನಿಮಗಿಷ್ಟವಾಗಿರೋಂತಹ ಗೀತೆ ಮುಂಗಾರು ಮಳೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ನಾವು ಶುಭಾಂಕರ್ ಸರ್ ಅವರ ಜೊತೆ ಇಂಟ್ರಾಕ್ಷನ್ ಮುಂದುವರಿಸೋಣ. ಹಾಗೆ ಸರ್, ಮರಳಿ ಸ್ವಾಗತ ನಿಮಗೆ. ನಾವು ಮಾತಾಡ್ತಾ ಇದ್ವಿ ಈ ಒಂದು ಪಾಲಿಸಿ ಫ್ರೇಮಿಂಗ್ ಬಗ್ಗೆ. ನೀವು
ಸರ್ಕಾರದ ವಲಯದಲ್ಲಿ ಕೆಲಸ ಮಾಡಿದಿರಿ, ಯಾವ ರೀತಿ ನಿಮ್ಮ ಕಾರ್ಯವೈಖರಿ ಇರುತ್ತೆ ಅದರ ಬಗ್ಗೆ ಹೇಳಿದ್ರಿ. ಇನ್ನು ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ನೀವು ಕೆಲಸವನ್ನ ಮಾಡಿದ್ದೀರಿ. ಸೊ ಆ ಒಂದು ಕಾರ್ಯವೈಖರಿ ಬಗ್ಗೆ ಹೇಳ್ತೀರಾ? ಸೊ ಖಾಸಗಿ ಸಂಸ್ಥೆಗಳಲ್ಲಿ ಅದೇ ನಾನು ಫಸ್ಟ್ ಶುರು ಮಾಡಿದ್ದು ಮೈಕ್ರೋಸಾಫ್ಟ್ನಲ್ಲಿ. ಕಂಪೇರ್ ಮಾಡಬೇಕಂದ್ರೆ ಲೈಫ್ ಇಸ್ ತುಂಬಾ ಲಕ್ಸುರಿಯಸ್ ಆಗಿರುತ್ತೆ ಖಾಸಗಿ ಸಂಸ್ಥೆಗಳಲ್ಲಿ. ಆದರೆ ಕೊಟ್ಟ ಸಂಬಳಕ್ಕೆ ಅವರು ತಕ್ಕಂತೆ ದುಡಿಸ್ಕೊತಾರೆ, ಅದೊಂದು ಸತ್ಯ. ಸೊ ಹಾಗಿರುತ್ತೆ. ಆದರೆ ಕಂಫರ್ಟಬಲ್ ಆಗಿರುತ್ತೆ ಲೈಫಲ್ಲಿ. ಸರ್ಕಾರದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬಾ ಚಾಲೆಂಜಸ್ ಬರುತ್ತೆ. ಬಟ್ ಇಲ್ಲಿ ಇಂಪ್ಯಾಕ್ಟ್ ಏನು ಆಗತ್ತೆ ಜನಕ್ಕೆ, ಯಾವ ಲೆವೆಲಲ್ಲಿ ಆಗುತ್ತೆ, ಅದು ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ದ ಮೇನ್ ಪಾಯಿಂಟ್. ಅದಕ್ಕೇ ಇವತ್ತಿಗೂ ಅಷ್ಟೊಂದು ಜನ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತ ಏನಕ್ಕೆ ಆಸ್ಪೈರ್ ಮಾಡ್ತಾರೆ ಅಂದರೆ, ಎಲ್ರಿಗೂ ಅದೇನೇ ಅವರು ಮಾಡೋವಂಥ ಕೆಲಸ ದ ಇಂಪ್ಯಾಕ್ಟ್ ಅವ್ರಿಗೆ ಕಣ್ಣು ಮುಂದೆ ಕಂಡು ಬರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ದಟ್ ಗಿವ್ಸ್ ಯು ಅ ಲಾಟ್ ಆಫ್ ಪ್ಲೆಷರ್. ಸೊ ಆ ರೀತಿಯಲ್ಲಿ ಇದಿರುತ್ತೆ. ಓಕೆ, ಇನ್ನು ಇವಾಗ ಹೇಳಿದ್ರಿ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸರ್ಕಾರದ ವಲಯದಲ್ಲಿ ಕೆಲಸ ಮಾಡೋದು ಅಂತ. ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಿ ಸರ್? ಅಂದರೆ ಸರ್ಕಾರದಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ ಸ್ಟಾಫಿಂಗ್ದು ತುಂಬಾ ಪ್ರಾಬ್ಲಮ್ ಇದೆ. ಇವಾಗ 4 ಪೋಸ್ಟ್ಗಳಿದ್ರೆ ಒಬ್ಬರು ಅದನ್ನು 4 ಜನದ ಕೆಲಸ ಮಾಡ್ತಿರ್ತಾರೆ. ಸೊ ಏನಾಗುತ್ತೆ ಅಂದರೆ ಅವರು ಒಂದು ಕೆಲಸ ತಗೊಂಡಾಗ ಮತ್ತೆ 3 ಕೆಲಸಗಳು ಅಲ್ಲಿ ನಿಂತೋಗ್ಬಿಡುತ್ತೆ. ಆದ್ದರಿಂದ ಒಂದು ದಿನದ ಕೆಲಸ ಸರ್ಕಾರದಲ್ಲಿ ಆಲ್ಮೋಸ್ಟ್ 4-5 ದಿನ ತಗೊಳತ್ತೆ. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, 5 ದಿನದ ಕೆಲಸನ ಒಬ್ಬ ಮನುಷ್ಯ ಒಂದೇ ದಿನ ಮಾಡಬೇಕಾಗೋಂಥ ಪರಿಸ್ಥಿತಿನೂ ಬರುತ್ತೆ. ಸೊ ಆ ರೀತಿ ಬೇರೆ ಬೇರೆ ಚಾಲೆಂಜಸ್ಸು. ಅದಲ್ಲದೆ ಯಾವಾಗ್ಲೂ ತುಂಬ ಜನ ನೋಡ್ತಿರ್ತಾರೆ, ತುಂಬ ಡಿಫ್ರೆಂಟ್ ಗ್ರೂಪ್ಸ್ ಇರ್ತಾರೆ, ತುಂಬ ಡಿಫ್ರೆಂಟ್ ಡಿಮಾಂಡ್ಸ್ ಇರುತ್ತೆ. ಎಲ್ಲರನ್ನೂ ಅಂದ್ರೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ದೀಸ್ ಆರ್ ಚಾಲೆಂಜಸ್. ಸೊ ಖಾಸಗಿ ಸಂಸ್ಥೆನಲ್ಲಿ ಕೆಲಸ ಮಾಡುವಾಗ ಅಷ್ಟು ಕಷ್ಟ ಅಂತ ಅನ್ಸೋದಿಲ್ವಾ? ಇಲ್ಲ, ಇವನ್ ದೋ ಯು ಆರ್ ಇನ್ ಲೈಕ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ರೂ ಕೂಡ ಇಲ್ಲ. ಆ್ಯಕ್ಚುಲಿ ಖಾಸಗಿ ಸಂಸ್ಥೆಯಲ್ಲಿ ಏನಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ವರ್ಕ್ ಅಷ್ಟೇ ಅಲ್ಟಿಮೇಟ್ಲಿ. ಅದಲ್ಲದೆ ಒಬ್ಬರು ಇಬ್ಬರು ಬಾಸ್ಗಳಿರ್ತಾರೆ ಅಥವಾ ಜಾಸ್ತಿ ಇದಿರೋದಿಲ್ಲ. ಸೊ ಎಂಡ್ ಆಫ್ ದ ಡೇ ಎವ್ರಿ ಒನ್ ಇಸ್ ಅನ್ ಈಕ್ವಲ್. ಅಲ್ಲಿ ನಿಮ್ಮ ಕೆಲಸ ನೀವೇನು ಮಾಡ್ತೀರಾ ಅಷ್ಟೇ, ಅದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಓನ್ಲಿ ದ್ಯಾಟ್. ಸೊ ಹಾಗಾಗಿ ಕಂಫರ್ಟಬಲ್ ಆಗಿರುತ್ತೆ. ಓಕೆ ಸರ್, ಸೊ ಎರಡೂ ಕಡೆನೂ ಕೆಲಸ ಮಾಡಿದ್ದೀರಿ. ಸೊ ಇದನ್ನು ನಾವು ಸ್ವಲ್ಪ ಸೈಡಿಗೆ ತೆಗೆದು ನಮ್ಮ ಈಗಿನ ಯುವ ಜನತೆನ ನಾವು ಫೋಕಸ್ ಮಾಡೋದಾದರೆ, ಆಗ ಒಂದು ಕಾಲ ಇರ್ತಿತ್ತು ಎಲ್ಲ CV ಅಂತ ಪ್ರಿಪೇರ್ ಮಾಡಬೇಕಿರ್ತಿತ್ತು. ಸೊ ಏನೋ ಇಂಟರ್ವ್ಯೂಸ್ ಇದೆ ಅಂತಂದರೆ ಕಂಪ್ನಿಗಳಿಗೆ ಹೋಗಿ CV ಹಿಡ್ಕೊಂಡು ನಿಂತು ಇಂಟರ್ವ್ಯೂ ಕೊಟ್ಟು ಬರಬೇಕಾಗಿತ್ತು. ಸೊ ಇವಾಗಿನ ಎಕಾನಮಿ ಹೇಗಿದೆ ಆ ಒಂದು ವಿಚಾರದಲ್ಲಿ, ಕೆಲಸ ಸಿಗೋ ವಿಚಾರದಲ್ಲಿ? ಅಂದರೆ ಇವಾಗ ನಿಮಗೆ ತಕ್ಕಂಥ ಸ್ಕಿಲ್ಸ್ ಇದ್ದರೆ ಇವಾಗ ಯಾವುದೋ ಒಂದು ಕೆಲಸಕ್ಕೆ ಏನು ಸ್ಕಿಲ್ಸ್ ನಿಮಗಿದೆ ಅದು ಕರೆಕ್ಟಾಗಿ ಅಲೈನ್ ಆದರೆ ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸೊ ಇವಾಗ ಬೇಕಾದಷ್ಟು ಮೀಡಿಯಮ್ಗಳಿದ್ದಾವೆ. ಲಿಂಕ್ಡ್ಇನ್ ತುಂಬಾ ಪವರ್ಫುಲ್ ಮೀಡಿಯಮ್ಮು. ಅದಲ್ಲದೆ ಕಂಪ್ನಿದು ಅವ್ರದ್ದೇ ಆದಂಥ ಪೋರ್ಟಲ್ಸ್ ಇರುತ್ತೆ. ಸೊ ಪ್ರತಿ ಒಂದು ಕಂಪ್ನಿನೂ ಒಂದು ಸೀಸನಲ್ಲಿ ಹೈಯರ್ ಮಾಡ್ತಾರೆ. ಇಲ್ಲ ಅಂದರೆ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಮೆಂಟ್ ಬಂದಾಗ ಅವ್ರ ಕಂಪ್ನಿ ವೆಬ್ಸೈಟ್ಗಳಲ್ಲಿ ಹಾಕ್ತಾರೆ. ಸೊ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅದಲ್ಲದೆ ಲಿಂಕ್ಡ್ಇನ್ನಲ್ಲಿ ನೀವು ಪ್ರತಿಯೊಂದು ಕಂಪ್ನಿ, ನಿಮಗೆ ಯಾವುದು ಡ್ರೀಮ್ ಕಂಪ್ನಿ ಇದೆ ಅಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಡಿಸಿಷನ್ ಮೇಕರ್ಸ್ ಇದ್ದಾರೆ, ಅವರಿಗೆ ಇಫ್ ಯು ರೀಚ್ ಔಟ್ ಡಿರೆಕ್ಟ್ಲಿ ದೇರ್ ಇಸ್ ಅ ವೆರಿ ಹೈ ಪ್ರಾಬಬಿಲಿಟಿ ನಿಮಗೆ ಅವರು ರಿಪ್ಲೈ ಮಾಡ್ಬೋದು. ಅವರು ಆವಾಗ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಕಳಿಸ್ಕೊಡ್ಬೋದು, ಅಂದರೆ CVನೇ. ಸೊ ಅದನ್ನು ನೋಡಿ ಅವ್ರಿಗೆ ಇಷ್ಟ ಆಗಿ ಅವ್ರಿಗೆ ಅವಕಾಶ ಇದ್ದರೆ ನಿಮ್ಮನ್ನು ತಗೊಳ್ಳೋದಕ್ಕೆ, ದೆನ್ ದ ಪ್ರಾಸೆಸ್ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ಬಟ್ ಆಲ್ ಸೆಡ್ ಆ್ಯಂಡ್ ಡನ್ ನೀವು ಅಪ್ಸ್ಕಿಲ್ ಮಾಡಿಕೊಂಡು ಜಾಬ್ ಮಾರ್ಕೆಟ್ಗೆ ತಕ್ಕಂತೆ ರೆಡಿ ಆಗಿರಬೇಕು. ದಟ್ ಈಸ್ ದ ಬಾಟಮ್ ಲೈನ್. ಎಕ್ಸಾಕ್ಟ್ಲಿ. ಸೊ ಈಗಿನ ಒಂದು ಜಾಬ್ ಇಕಾನಮಿನ ನಾವು ನೋಡಿದ್ರೆ ಗಿಗ್ ಎಕಾನಮಿ ಅಥವಾ ಫ್ರೀಲಾನ್ಸಿಂಗ್ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಪಾಪ್ಯುಲರ್. ಮನೇಲಿ ಇದ್ಕೊಂಡೇ ನೀವು ದುಡಿಬಹುದು ಅನ್ನೋಂಥ ಟ್ಯಾಗ್ಲೈನ್ ಇದ್ಬಿಟ್ರೆ ಸಾಕು, ಎಲ್ಲರೂ ಆಕರ್ಷಿತರಾಗೋಗ್ತಾರೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ, ಗಿಗ್ ಎಕಾನಮಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ? ಆ್ಯಕ್ಚುಲಿ ಗಿಗ್ ಎಕಾನಮಿಗೆ ಈಗ ತುಂಬಾ ಡಿಮ್ಯಾಂಡ್ ಇದೆ. ನಾವು ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ವಿ ವರ್ಕ್ ಆ ಥರ, ಆಮೇಲಿಂದ ಫೀವರ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಇದೆಲ್ಲ ಫ್ರೀಲಾನ್ಸಿಂಗ್
ರಿಕ್ವೈರ್ಮೆಂಟ್ಸ್ ಮತ್ತು ಯಾರು ಸರ್ವಿಸ್ನ ಕೊಡ್ಬೋದೋ ಅವರನ್ನು ಇಟ್ ಈಸ್ ಅ ಮಾರ್ಕೆಟ್ ಪ್ಲೇಸ್ ಫಾರ್ ಫ್ರೀಲಾನ್ಸರ್ಸ್. ಇಟ್ ಈಸ್ ಅ ಬ್ರಿಡ್ಜ್. ಸೊ ನಿಮಗೆ ಗ್ಲೋಬಲ್ ಡಿಮ್ಯಾಂಡ್ ಸಿಗತ್ತೆ ಇಲ್ಲಿ. ಸೊ ಯಾರೋ ಒಬ್ಬರು ಯು ಕೆಲಿ ಕೂತ್ಕೊಂಡು ನನಗೆ ಒಂದು ವೆಬ್ಸೈಟ್ ಮಾಡಿಕೊಡ್ಬೇಕು ನೀವು, ಆ ರೀತಿ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಒಬ್ಬನೇ ಕೋಡರು, ಅಂದರೆ ಅವನಿಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಎರಡೂ ಗೊತ್ತಿದ್ರೆ ಹಿ ಕ್ಯಾನ್ ಡೂ ಇಟ್ ಇನ್ ಲೈಕ್ 5 days. ಸೊ ಅದಕ್ಕೆ ತಕ್ಕಂತೆ ಅವರು ನಿಮಗೆ ಪೇ ಮಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ಇವಾಗ ತುಂಬಾ ಡಿಮ್ಯಾಂಡ್ ಇದೆ ಫಾರ್ ಕ್ರಿಯೇಟಿವ್ ವರ್ಕ್ಸ್, ಅಂದರೆ ಗ್ರಾಫಿಕ್ ಡಿಸೈನರ್ಸು, ಅದಲ್ಲದೆ ಕಂಟೆಂಟ್ ರೈಟರ್ಸು. ಸೊ ಇವರಿಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಸೊ ಗಿಗ್ ಎಕಾನಮಿ ಈಸ್ ಟೇಕಿಂಗ್ ಆಫ್ ಇನ್ ಅ ಬಿಗ್ ವೇ. ಬಟ್ ಎಷ್ಟು ದಿನ ಹೀಗಿರತ್ತೆ, ದಟ್ ಇಸ್ ಅ ಕ್ವಶನ್ ಮಾರ್ಕ್. ಯಾಕಂದ್ರೆ ಬರೀ ಆಕಾಶ ನೋಡ್ತಾ ಇರ್ತೀವಿ ಅಷ್ಟೇ, ಭೂಮಿನಲ್ಲಿ ಏನಿದೆ ಅನ್ನೋದು ಅರಿವೇ ಇರೋದಿಲ್ಲ ಅಂತೀರಾ ಅಲ್ವಾ? ಕರೆಕ್ಟ್. ಅದೇ. ಸೊ ವಿತ್ ಆನ್ಸೆಟ್ ಆಫ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಸೊ ಹೇಗೆ ಥಿಂಗ್ಸ್ ಚೇಂಜ್ ಅನ್ನೋದು ನೋಡಬೇಕಾಗತ್ತೆ. ಎಸ್, ನಾವು ಆಫರಲ್ಲೂ ಕೂಡ ಮಾತಾಡ್ತಾ ಇದ್ವಿ. ಸೊ ಸಿ ವಿ ಅಂತ ಒಂದು ಪ್ರಿಪೇರ್ ಆಗಿರುತ್ತೆ. ಇದಾದ ನಂತರ ಹಲವಾರು ಅನುಭವಗಳಾಗಿ ಕಂಪ್ನಿನಲ್ಲಿ ಕೆಲಸ ಮಾಡಿ ನಂತರ ಅದು ಒಂದು ಮನುಷ್ಯನ ಪ್ರೊಫೈಲ್ ಅಂತ ಆಗುತ್ತೆ. ಸೊ ಒಂದು ಸಿ ವಿಯಿಂದ ಪ್ರೊಫೈಲ್ ಆಗಬೇಕು ಅಂದರೆ ಒಬ್ಬ ಕ್ಯಾಂಡಿಡೇಟ್ಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಹೇಳ್ತೀರಿ? ಸೊ ಇವಾಗ ಸಿ ವಿನ ನೀವು ಗ್ರ್ಯಾಜುಯೇಟ್ ಆದಾಗ ಸ್ವಲ್ಪ ಬೇಸಿಕ್ ಆಗೇ ಇರುತ್ತೆ. ಏನು ಸ್ಕಿಲ್ಸ್ ಇದೆ ಅಂದರೆ ನೀವೇನು ಓದಿದ್ದೀರಾ ಅದನ್ನು ಹಾಕ್ಕೊಂಡಿರ್ತೀರ. ಬಟ್ ನಿಮಗೆ ಕೆಲವೊಂದು ಕೆಲಸ ಮಾಡ್ತಾ ಮಾಡ್ತಾ ಏನು ಎಕ್ಸ್ಪೀರಿಯನ್ಸ್ ಆಗಿ ನೀವು ಸ್ಕಿಲ್ಸ್, ನಿಮ್ಮದು ಸ್ಟ್ರೆಂತ್ಸ್ ಏನಿದೆ ಅದು ನಿಮ್ಮ ಪ್ರೊಫೈಲಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ್ಯನ್ ಈಸಿ ವೇ ಟು ಡೂ ದಿಸ್ ಇಸ್ ಬೇಸಿಕ್ಲಿ ಇಂಟರ್ನ್ಶಿಪ್ಸ್ ಮಾಡಿದ್ರೆ ನಿಮಗೆ ಒಂದು ಅನುಭವ ಸಿಗ್ತಾ ಹೋಗುತ್ತೆ, ರಿಯಲ್ ಇಂಡಸ್ಟ್ರೀಲಿ ಹೇಗೆ ವರ್ಕ್ ಮಾಡ್ಬೋದು ಅಂತ. ಅದಾದ ನಂತರ ನಿಮ್ಮದು ಏನು ಸ್ಟ್ರೆಂತ್ಸ್ ಇದೆ ಅದೇ ಚಾನೆಲ್ನ ಹಿಡ್ಕೊಂಡು ನೀವು ಪರ್ಸೂ ಮಾಡ್ತಾ ಹೋದರೆ ಅದನ್ನೇ, ದೆನ್ ದಟ್ ವಿಲ್ ಟ್ರಾನ್ಸ್ಫಾರ್ಮ್ ಇನ್ ಟು ಮೋರ್ ಆಪರ್ಚುನಿಟೀಸ್. ಅದು ನಿಮ್ಮ ಪ್ರೊಫೈಲ್ ಆಗಿ ದೆನ್ ಫೈನಲಿ ಯು ವಿಲ್ ಹ್ಯಾವ್ ಅ ಸ್ಟ್ರಾಂಗ್ ಪ್ರೊಫೈಲ್. ಎಕ್ಸಾಕ್ಟ್ಲಿ. ಸೊ ಏನೇನು ಸಿಗುತ್ತೋ ಯಾವ ಆಪರ್ಚುನಿಟೀಸ್ನು ಬಿಡಬಾರ್ದು ಅಂತ ಹೇಳ್ತೀರಿ? ಕರೆಕ್ಟ್, ಆಬ್ಸಲ್ಯೂಟ್ಲಿ. ಆಪರ್ಚುನಿಟಿ ಸಿಗೋದು ಕಷ್ಟನೇ. ಸೊ ಸಿಕ್ಕಿದಾಗ ಅದರದ್ದು ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ರೆ ದಟ್ ಈಸ್ ವೆನ್ ಯುಲ್ ಸಿ ವ್ಯಾಲ್ಯೂ. ಎಸ್, ಖಂಡಿತವಾಗ್ಲೂ ಸತ್ಯ. ಸೊ ಇದ್ರ ಬಗ್ಗೆ ಇನ್ನೂ ಮಾತಾಡೋಣ ಸರ್. ನೀವು ಹಲವಾರು ಪ್ರಾಜೆಕ್ಟ್ಸ್ ಹಾಗೆ ಪಬ್ಲಿಕೇಶನಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿದ್ದೀರಿ, ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ಹಾಗೆ ಬಹಳಷ್ಟು ಜನ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಏನೇನು ಸಂದೇಶ ಎಲ್ಲವನ್ನು ಸಹ ನೋಡೋಣ. ನೀವೇ ಮೆಚ್ಚಿರುವಂತಹ ಮತ್ತೊಂದು ಸೊಗಸಾದಂತಹ ಗೀತೆ ಸರ್, ರಘು ದೀಕ್ಷಿತ್ ಅವರು ಹಾಡಿದ್ದಾರೆ. ಜಸ್ಟ್ ಮಾತಲ್ಲಿ ಚಿತ್ರದ ಗೀತೆ, ರಾಘವೇಂದ್ರ ಕಾಮತ್ ಅವರ ಲಿರಿಕ್ಸ್ ಹಾಗೆ ರಘು ದೀಕ್ಷಿತ್ ಅವರ ಕಂಪೋಸಿಷನ್ ಅಲ್ಲಿ. ಯಾಕೆ ಗೀತೆ ಇಷ್ಟ ಸರ್? ರಘು ದೀಕ್ಷಿತ್ ಅವರ ವಾಯ್ಸ್ ಮತ್ತೆ ಮ್ಯೂಸಿಕ್ ಎಂತವ್ರನ್ನು ಮೋಡಿ ಮಾಡ್ಬಿಡತ್ತೆ ಅಂತ ಹೇಳ್ಬೇಕು. ಎಸ್, ಈ ಗೀತೆ ನೀವೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಹೌದು, ವಿರಾಮದಿಂದ ವಾಪಸ್ ಬಂದಾಯ್ತು ಸರ್. ಶುಭಾಂಕರ್ ಸರ್ ಅವರ ಹತ್ರ ನಾವು ಮಾತಾಡ್ತಾ ಇದ್ವಿ. ಸೊ ಈ ಒಂದು ಪಾಲಿಸಿ ಮೇಕಿಂಗ್ ಬಗ್ಗೆ ಹಾಗೆ ಈಗಿನ ಗಿಗ್ ಎಕಾನಮಿ ಅಂತ ಏನಿದೆ ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಹಲವಾರು ಸಂದೇಶ ಬಂದಿದೆ ಸರ್. ನಮಗಂತೂ ಈ ಡೌಟ್, ಕನ್ಸಲ್ಟೆಂಟ್ ಅಂದರೆ ಏನು, ಕಚೇರಿ ಅಂದರೆ ಏನು, ಎಲ್ಲ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ. ಖಂಡಿತ ಅವರೆಲ್ಲರ ಪ್ರಶ್ನೆಗಳನ್ನ ನಾವು ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಸರ್, ನೀವು ಹಲವಾರು ಪಬ್ಲಿಕೇಶನ್ಸ್ ಹಾಗೆ ಪ್ರಾಜೆಕ್ಟ್ಸಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದೀರಿ. ಅದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬಹುದಾ? ಶೋರ್. ಸೊ ನಾನು ಪಬ್ಲಿಕೇಶನಲ್ಲಿ ಕೆಲಸ ಮಾಡಿಲ್ಲ, ಬಟ್ ರಿಸರ್ಚ್ ಪೇಪರ್ಸನ್ನು ಬರೆದಿರೋದು ಪಬ್ಲಿಷ್ ಆಗಿದೆ. ಸೊ ಬೇರೆ ಬೇರೆ ಜರ್ನಲ್ಸಲ್ಲಿ ಅದು ಅಕಾಡೆಮಿಕ್ ರಿಸರ್ಚ್ ಪೇಪರ್ಸ್. ಸೊ ದಟ್ ಈಸ್ ದ ಥಿಂಗ್. ಅದಲ್ಲದೆ ಭಾಳಷ್ಟು ಪ್ರಾಜೆಕ್ಟ್ಗಳು ಮಾಡ್ತಿದ್ದೀವಿ. ಸೊ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಂದರೆ, ನಾನು ಆಗಲೇ ಉತ್ತರ ಪ್ರದೇಶದ್ದು ಹೇಳಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಗ್ರೌಂಡ್ ವಾಟರ್ ಕನ್ಸರ್ವೇಷನ್ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಮಾಡಿದ್ವಿ. ಸೊ ಇವಾಗ ಗ್ರೌಂಡ್ ವಾಟರ್ ಅನ್ನೋದು ಒಂದು ತುಂಬಾ ಮುಖ್ಯವಾದಂಥ ಇದು ರಿಸೋರ್ಸ್ ಅಂತಲೇ ಹೇಳ್ಬೋದು. ಸೊ ಇತ್ತೀಚೆಗೆ ನಾವು ಕರ್ನಾಟಕದಲ್ಲಿ ಎಸ್ಪೆಷಲಿ ಇರಿಗೇಷನ್ ಮಾಡೋ ಕಾರಣದಿಂದ ಭಾಳಷ್ಟು ಬೆಳೆಗಳನ್ನು ತೆಗೆಯೋದಕ್ಕೆ, ಎಸ್ಪೆಷಲಿ ಸೌತ್ ಕರ್ನಾಟಕದಲ್ಲಿ ಗ್ರೌಂಡ್ ವಾಟರ್ ಡಿಪ್ಲೀಷನ್ ತುಂಬಾ ಜಾಸ್ತಿ ಆಗಿದೆ. ಸೊ ಅದಾದ್ರಿಂದ ಅದನ್ನು ಹೇಗೆ ಮತ್ತೆ ಹೆಚ್ಚು ಮಾಡೋದು ಅನ್ನೋದನ್ನು ಸರ್ಕಾರ ತುಂಬ ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡಿ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡೋದಕ್ಕೆ ನಮಗೆ ಒಂದು
ಅವಕಾಶ ಮಾಡಿಕೊಟ್ಟಿತ್ತು. ಸೊ ಅದ್ರ ಪ್ರಕಾರವಾಗಿ ನಾವು ಡೇಟಾನ ಕಲೆಕ್ಟ್ ಮಾಡಿ ಹೇಗಿದೆ, ಏನಕ್ಕೆ ಈ ರೀತಿ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗ್ತಿದೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅಂತ ಅನಲೈಸ್ ಮಾಡಿ ಅದಕ್ಕೆ ಏನೇನು ಸಲ್ಯೂಷನ್ಸ್ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ರಿಪೋರ್ಟನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ವಿ. ಸೊ ಆ ರಿಪೋರ್ಟನ್ನ ಬೇಸಾಗಿಟ್ಕೊಂಡು ಸರ್ಕಾರ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದೆ. ಅಂದರೆ ಸೂನ್ ಇಟ್ ಶುಡ್ ಬಿ ಇಟ್ ಶುಡ್ ಕಮ್ ಇನ್ ಟು ಆ್ಯಕ್ಷನ್. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಶೇರ್ ಫಾರ್ ದ ಪ್ರಾಜೆಕ್ಟ್. ಸೂಪರ್ ಸರ್. ಸೊ ಈಗ ಪ್ರಸ್ತುತ ಯಾವ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಿ? ಸೊ ನಾವು ಅದಲ್ಲದೆ ಇದು ನಾನ್ ಪ್ರಾಫಿಟ್ಸ್ ಮತ್ತು CSRs ಒಟ್ಟಿಗೂ ಕೆಲಸ ಮಾಡ್ತೀವಿ. ಸೊ ಏನಂದರೆ ಇವಾಗ ಸಾಕಷ್ಟು NGOಗಳಿದ್ದಾವೆ, ಸಾಕಷ್ಟು ಫೌಂಡೇಶನ್ಗಳಿದ್ದಾವೆ, CSRಗಳಿದ್ದಾವೆ. ಸೊ ಭಾರತ ಸರ್ಕಾರ 2014ರಲ್ಲಿ ಕಂಪನೀಸ್ ಆ್ಯಕ್ಟನ್ನು ಅಮೆಂಡ್ ಮಾಡಿ CSR ಎಕ್ಸ್ಪೆಂಡಿಚರ್ ಅಂದರೆ 2% ಆಫ್ ದ ಆ್ಯನ್ಯುವಲ್ ಪ್ರಾಫಿಟ್ಸನ್ನು ಇಫ್ ದ ಕಂಪನಿ 5 ಕೋಟಿಗಿಂತ ಹೆಚ್ಚು ಲಾಭ ಮಾಡಿದ್ರೆ ಲಾಸ್ಟ್ 3 ವರ್ಷದ್ದು ಆ್ಯಾವರೇಜ್ 2%ಅನ್ನು CSR ಎಕ್ಸ್ಪೆಂಡಿಚರ್ ಆಗಿ ಮಾಡಬೇಕು ಅಂತ ಮ್ಯಾಂಡೇಟ್ರಿ ಲಾ ತಗೊಂಡು ಬಂತು. ಅದಾದ್ರಿಂದ ನಾವು ಪ್ರೈವೇಟ್ ಕಂಪನೀಸ್ ವಿಚ್ ಆರ್ ಮೇಕಿಂಗ್ ಹ್ಯೂಜ್ ಪ್ರಾಫಿಟ್ಸ್, ದೇ ಆರ್ ಮ್ಯಾಂಡೇಟೆಡ್ ಟು ವರ್ಕ್ ಫಾರ್ ಅ ಸೋಷಿಯಲ್ ಕಾಸ್. ಸೊ ಅದರಿಂದ ಏನಾಗ್ತಿದೆ ಅಂದರೆ ಈ CSRಗಳು ಕೂಡ ಒಂದೊಂದು ಟಾಪಿಕ್ಕನ್ನು ತಗೊಂಡು ಅವ್ರಿಗೆ ಏನು ಅಂದರೆ ಇಷ್ಟ ಆಗುತ್ತೆ ಆ ಥರ ಟಾಪಿಕ್ಸು, ಈ ಟಾಪಿಕ್ಸು ಶೆಡ್ಯೂಲ್ 7ನಲ್ಲಿ ಲಿಸ್ಟ್ ಆಗಿದೆ ಅಂದರೆ ಬೈ ದ ಗವರ್ಮೆಂಟ್. ಸೊ ಅಲ್ಲಿ ಇನ್ ಆರ್ಡರ್ ಟು ಕಂಪ್ಲೈ ವಿತ್ ದಟ್ ದೇ ಟೇಕ್ ಅಪ್ ದೀಸ್, ಅಂದರೆ ಇವಾಗ ಸಸ್ಟೈನಬಿಲಿಟಿ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಅಥವಾ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಇರ್ಬೋದು, ಅಥವಾ ಸೋಷಿಯಲ್ ಇನ್ಕ್ಲೂಷನ್ ಬಗ್ಗೆ ಇರ್ಬೋದು. ಸೊ ಈ ಥರ ಒಂದೊಂದು ಟಾಪಿಕ್ ತಗೊಂಡು ದೇ ವರ್ಕ್ ಆನ್ ದಟ್. ಸೊ ಈ ಒಂದು ಗೋಲ್ ಇಟ್ಕೊತಾರೆ, ಇವಾಗ ನಾವು ಎಂಟ್ರಿ ಇಲ್ಲಿ ಹಾಕ್ತೀವಿ, ಇಷ್ಟು ನಾವು ದುಡ್ಡನ್ನು ಸ್ಪೆಂಡ್ ಮಾಡಿದ್ರೆ ನಮಗೆ ಇಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಅಂತ. ಚಿಕ್ಕದ್ರಿಂದ ದೊಡ್ಡ ಗೋಲ್ಸ್ ಇರುತ್ತೆ. ಇವಾಗ ಚಿಕ್ಕದಾಗಿ ಹೇಳಬೇಕಂದ್ರೆ ಒಂದು ಸ್ಕೂಲ್ ಬಿಲ್ಡಿಂಗು ಅಥವಾ ಕಟ್ಟಡನ ಕಟ್ಟಿಸ್ಕೊಡ್ಬೇಕು ಅನ್ನೋ ಒಂದು ಗೋಲ್ ಇರ್ಬೋದು, ಟು ಹೆಲ್ಪ್ ದ ಎಜುಕೇಷನ್ ಸಿನಾರಿಯೋ ಆಫ್ ಅ ಪರ್ಟಿಕ್ಯುಲರ್ ವಿಲೇಜ್. ಇದು ಇನ್ನೂ ತುಂಬ ದೊಡ್ಡ ಗೋಲು, ದೊಡ್ಡ ಕಂಪನಿ ಆದರೆ ದೇ ಕ್ಯಾನ್ ಟೇಕ್ ಅಪ್ ಅನ್ ಎಂಟೈರ್ ಡಿಸ್ಟ್ರಿಕ್ಟ್, ಸೇಯಿಂಗ್ ನಾನು ಈ ಎಂಟೈರ್ ಡಿಸ್ಟ್ರಿಕ್ಟ್ನಲ್ಲಿ ಎಜುಕೇಷನ್ ಪ್ಯಾರಾಮೀಟರ್ಸ್ನ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ. ಸೊ ಆ ರೀತಿಯಲ್ಲೂ ನಾವು ಅವ್ರಿಗೆ ಪ್ರೋಗ್ರಾಮನ್ನು ಡಿಸೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ನಮ್ಮದೇ ಆದಂಥ ಒಂದು ಕನ್ಸಲ್ಟಿಂಗ್ ಫರ್ಮ್ ಇದೆ, ಫೊರಯನ್ ಅಂತ. ಒರಯನ್ ಅದಕ್ಕಿಂತ ಮುಂಚೆ F. ಸೊ ಅದರಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ತೀವಿ. ಅದಲ್ಲದೆ NGO ಕೂಡ ಸಾಕಷ್ಟು NGOs ಇದೆ ಗ್ರಾಸ್ ರೂಟ್ನಲ್ಲಿ, ತುಂಬ ಕೆಲಸ ಮಾಡ್ತಿದ್ದಾರೆ. ಬಟ್ ಅವರು ಮಾಡ್ತಿರೋ ಕೆಲಸನ ಅವ್ರಿಗೆ ಹೇಗೆ ತೋರಿಸ್ಕೊಬೇಕು ಅಂತ ಗೊತ್ತಿಲ್ಲ. ಸೊ ಆ ತೋರಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅವರಿಗೆ ಫಂಡಿಂಗು ಆ ಮಟ್ಟದಲ್ಲಿ ಬರೋದಿಲ್ಲ. ಸೊ ಅವರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲೂ ನಾವು NGOs ಕೂಡ ಹೆಲ್ಪ್ ಮಾಡ್ತೀವಿ, ಹೇಗೆ ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಹೇಗೆ ಅವ್ರದ್ದು ವಿಸಿಬಿಲಿಟಿ ಇನ್ಕ್ರೀಸ್ ಮಾಡ್ಬೋದು. ಸೊ ಇವೆಲ್ಲ ಕೆಲಸಗಳನ್ನೂ ಮಾಡ್ತೀವಿ. ಖಂಡಿತ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅವರಿಗೂ ಕೂಡ. ಒಂದು ಸ್ಟೆಪ್ ಮೇಲ್ ಬಂದ್ರೆ ಮತ್ತೊಬ್ರು ಕೈ ಹಿಡಿತಾರೆ ಇನ್ನು ಹಲವಾರು ಫಂಡ್ಸ್ ಮುಖಾಂತರ. ಸೊ ಅವರು ಕೂಡ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಬಹುದು ಅನ್ನೋಂಥದ್ದು. ಸರಿ ಸರ್, ಒಬ್ರು ಮೆಸೇಜ್ ಕಳಿಸಿದ್ದಾರೆ, ಲತಾ ನಾಯಕ್ ಅವರು ಮುಂಬೈನಿಂದ. ಸರ್, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಮಾತೃಭಾಷೆ ಶಿಕ್ಷಣ ಸರಿನಾ ಅಥವಾ ಇಂಗ್ಲಿಷ್ ಭಾಷೆ ಶಿಕ್ಷಣ ಸರಿನಾ ಅಂತ ಕೇಳ್ತಾ ಇದ್ದಾರೆ. ಇದು ಯಾವಾಗ್ಲೂ ಕೂಡ ಒಂಥರ ಏನಂತ ಹೇಳ್ತಾರೆ, ತುಂಬಾ ಫ್ರೀಕಿಂಗ್ ಟಾಪಿಕ್ ಇದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಇವಾಗ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಏನಕ್ಕೆ ಶಿಕ್ಷಣ ಮಾಡೋದು ಮುಖ್ಯ ಆಗುತ್ತೆ ಅಂದರೆ, ಅವ್ರಿಗೆ ಅರ್ಥನೇ ಆಗಲಿಲ್ಲ ಅಂದರೆ ಇಂಗ್ಲೀಷ್ ಭಾಷೆ ಏಕ್ದಮ್ ಇಂಟ್ರಡ್ಯೂಸ್ ಮಾಡಿದಾಗ ಅವರು ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಹಾಗಂತ ಇಂಗ್ಲೀಷ್ ಭಾಷೆನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ರೆ ಏನಾಗ್ತಿದೆ, ಇವಾಗ ಗ್ಯಾಪ್ ಏನಾಗ್ತಿದೆ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದಂಥ ಮಕ್ಕಳುಗಳು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ, ಎಲ್ಲ ಗೊತ್ತಿರುತ್ತೆ, ಆದರೆ ಅವ್ರಿಗೆ ಆ ಮಟ್ಟದ ಅವಕಾಶಗಳು ಸಿಗಲ್ಲ. ಏನಕ್ಕೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಇಂಗ್ಲೀಷ್. ಆ ಒಂದು ಕಾರಣದಿಂದ ಅವ್ರಿಗೆ ಅಷ್ಟು ಇದಾಗೋದಿಲ್ಲ. ಸೊ ಇವಾಗ ಎರಡೂ ಭಾಷೆಗಳನ್ನು ಒಟ್ಟಿಗೆ ತಗೊಂಡು ಹೋದರೆ
ಮಕ್ಕಳಿಗೆ ಕಲೀಲಿಕ್ಕೂ ಈಸಿ ಆಗುತ್ತೆ, ಹಾಗೆ ಇಂಗ್ಲೀಷನ್ನು ಕಲಿತಾಗ ಆಗುತ್ತೆ. ಸೊ ದಟ್ ವೇ ದೆಲ್ ಬಿ ಆನ್ ಪಾರ್ ವಿತ್ ದ ಪ್ರೈವೇಟ್ ಸ್ಕೂಲ್ ಕ್ರೌಡ್ ಆಸ್ ವೆಲ್. ಸೊ ಎರಡಕ್ಕೂ ಕೂಡ ಪ್ರಾಮುಖ್ಯತೆ ಕೊಡೋದು ಒಳ್ಳೇದು. ಹೌದು, ಯಾಕಂದ್ರೆ ಇಂಗ್ಲಿಷ್ ಭಾಷೆ ಕಲಿಯೋದ್ರಿಂದ ಪ್ರಸ್ತುತ ಒಂದು ವಿದ್ಯಮಾನಕ್ಕೂ ಕೂಡ ಬಹಳಷ್ಟು ಬೇಕು. ಇನ್ನು ಆಂಗ್ಲ ನಮ್ಮ ಒಂದು ಮಾತೃಭಾಷೆ ನಾವು ಮರೆಯೋ ಹಾಗೆ ಇಲ್ಲ. ಸೊ ಅದರಿಂದನೂ ಕೂಡ ನಾವು ಮುಂದುವರಿಬಹುದು ಅಂತ ಹೇಳ್ತಾ ಇದ್ದೀರಿ ಸರ್. ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ, ಪಂಡಿತ ಚೆನ್ನಪ್ಪ ಸಾರವಾಡ ಅನ್ನೋಂಥವ್ರು. ಎಲ್ಲ ರಾಜ್ಯ ಸರ್ಕಾರಗಳಲ್ಲೂ ಕೆಲಸ ಮಾಡೋದು ಬರೀ ನೀವು ಮಾಡಿರೋಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇಲಾಖೆನ ಅಥವಾ ಬೇರೆಯವರು ಕಾರ್ಯನಿರ್ವಹಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವಾಗ ಸರ್ಕಾರದಲ್ಲಿ ಅವರಿಗೆ ಮಾಡೋದಕ್ಕೆ ಆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇಲ್ಲ ಅಂದರೆ ಮಾತ್ರ ಅವರು ಬೇರೆ ಕನ್ಸಲ್ಟೆಂಟ್ಸ್ನ ಆನ್ ಬೋರ್ಡ್ ಮಾಡ್ತಾರೆ. ಸೊ ಇದು ಯಾವುದೇ ವಿಚಾರವಾಗಿ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸಲ್ಲೂ ಕನ್ಸಲ್ಟೆಂಟ್ಸ್ನ ತಗೊಳ್ತಾರೆ, ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡನ್ನು ಕನ್ಸಲ್ಟೆಂಟ್ಸ್ ಇರ್ತಾರೆ. ಸೊ ಆ ರೀತಿ ಎಲ್ಲ ಕಚೇರಿಗಳಲ್ಲೂ ಅವಕಾಶ ಇರುತ್ತೆ, ಬಟ್ ಯಾವಾಗಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಸಮಯ ಬಂದ ಹಾಗೆ, ಅವಕಾಶ ಬಂದ ಹಾಗೆ ಅಷ್ಟೇನೆ. ಬಟ್ ಎಲ್ಲ ವಲಯದಲ್ಲೂ ಇರೋರು ಕೂಡ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸಬಹುದು, ಅವಕಾಶ ಬಂದಾಗ ಮಾತ್ರ. ಎಸ್ ಸರ್. ಸರ್, ನಾವು ನಿಮ್ಮ ಥರ ಆಗಬೇಕು ಅನ್ನೋದಾದರೆ ಏನು ಓದಬೇಕು, ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾ ಇದ್ದಾರೆ ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋಣ ಒಂದು ಹಾಡಿನ ನಂತರ ಸರ್. ಅಷ್ಟರಲ್ಲಿ ಸ್ನೇಹಿತರೆ, ನೀವು ಕೂಡ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೂಡ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ ಕಾಂತಾರ ಚಿತ್ರದ ಗೀತೆ. ಅಟ್ಮೋಸ್ಟ್ ಟ್ರೆಂಡಿಂಗ್. ಬಹುಶಃ ಇನ್ನಷ್ಟು ವರ್ಷ ಹೋದ್ರೂ ಕೂಡ ಈ ಟ್ರೆಂಡ್ ಫಾಲೋ ಆಗಲ್ಲ ಅನ್ಸುತ್ತೆ. ಸೊ ಈ ಒಂದು ಟ್ರೆಂಡಿಂಗ್ ಇದೆ ನಿಮ್ಮೆಲ್ಲರಿಗೋಸ್ಕರ ಈ ಸಮಯದಲ್ಲಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಶುಭಾಂಕರ್ ಸರ್, ವೆಲ್ಕಮ್ ಬ್ಯಾಕ್. ನಾವು ಈ ಹಾಡಿಗಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಸರ್, ನಿಮ್ಮ ಥರ ನಾವು ಆಗಬೇಕು, ಏನು ಓದ್ಬೇಕು ಸರ್, ಏನು ಕಥೆ ಅಂತ ಕೇಳ್ತಾ ಇದ್ದಾರೆ ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ. ಇದಕ್ಕೆ ಏನು ಉತ್ತರ ಹೇಳ್ತೀರಿ ಸರ್? ಸೊ ನಾನು ಓದಿದ್ದನ್ನು ಹೇಳ್ಬೋದು ಅಷ್ಟೇ. ನಾನು ಅದೇನೆ ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಪ್ರೋಗ್ರಾಮ್ಗಳಿದ್ದಾವೆ ತುಂಬ ಅಕ್ರಾಸ್ ದ ಕಂಟ್ರಿ. ಸೊ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿರೋದು ಬೆಸ್ಟ್ ಪ್ರೋಗ್ರಾಮ್, ಅಂದರೆ ರೇಟೆಡ್ ದ ಬೆಸ್ಟ್. ಇಟ್ ಈಸ್ ಅ ಗೌರ್ಮೆಂಟ್ ರನ್ ಕಾಲೇಜ್. ಸೊ ಅದಾದ ನಂತರ ಬೇರೆ ಟಿಸ್ ಅಂತ ಇದೆ ಮುಂಬೈನಲ್ಲಿ. ಸೊ ಅಲ್ಲಿ ಕೂಡ ಈ ಥರ ಪ್ರೋಗ್ರಾಮ್ ಇದೆ. ಅದಲ್ಲದೆ ಡೆಲ್ಲಿನಲ್ಲಿ ISPP ಅಂತಿದೆ. ಸೊ ಆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಈ ರೀತಿ ಪ್ರೋಗ್ರಾಮ್ಸ್ ಇದೆ. ಅದಲ್ಲದೆ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಕೂಡ ಒಂದು ಪ್ರೋಗ್ರಾಮ್ ಇದೆ. ಸೊ ಅದನ್ನು ಕೂಡ ಪರ್ಸ್ಯೂ ಮಾಡ್ಬೋದು. ಅದಲ್ಲದೆ MBA ಕೂಡ ಮಾಡ್ಬೋದು. MBA ಮಾಡಿದ್ಮೇಲಿಂದ ಈ ಕನ್ಸಲ್ಟಿಂಗ್ ಫರ್ಮ್ಸ್ನಲ್ಲಿ ಗೌರ್ಮೆಂಟ್ ರಿಲೇಷನ್ಸ್ ಮತ್ತು ಗೌರ್ಮೆಂಟ್ ಕನ್ಸಲ್ಟಿಂಗ್ ಅಂತಲೇ ಒಂದು ವರ್ಟಿಕಲ್ ಇರುತ್ತೆ. ಸೊ ಆ ರೀತಿ ವರ್ಟಿಕಲ್ ಸೇರಿಕೊಂಡು ಕೆಲಸ ಮಾಡಿದ್ರೆ ದೆನ್ ಈ ಥರ ಆಪರ್ಚುನಿಟೀಸ್ಗೆ ಟ್ರಾನ್ಸಿಷನ್ ಆಗ್ಬೋದು. ಓ ಸೂಪರ್ ಸರ್. ಆ್ಯಕ್ಚುಲಿ ಒಳ್ಳೆ ರೂಟನ್ನೇ ಹೇಳಿದ್ರಿ ಆಲ್ಮೋಸ್ಟ್. ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ ರಮೇಶ್ ಅವರೇ. ಇನ್ನು ಸರ್, ಒಂದು ಕಂಪ್ನಿ ಶುರು ಮಾಡೋದು ಅಂತಂದರೆ ಒಂದು ಮಗುನ ಸಾಕ್ದಂಗೆ. ಸೊ ನಿಮ್ಮ ಒಂದು ಕಂಪ್ನಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಹೇಗೆ ಶುರುವಾಯಿತು, ಏನು ಕಾರ್ಯ ನಡೆಸ್ತೀರಿ? ಸೊ ನಾನು ಶುರು ಮಾಡಿದಾಗ ಈ ಕಂಪ್ನಿ ಶುರು ಮಾಡಿ ಸುಮಾರು 1 ವರ್ಷ ಆಗ್ತಾ ಬಂತು. ಹೇಗೆ ಫಸ್ಟು ಶುರು ಮಾಡೋಕ್ಕಿಂತ ಮುಂಚೆ ಕಂಪ್ನಿನ ನಾವು ಹೇಗೆ ಕಂಪ್ನಿನ ಬೆಳೆಸೋದು, ಏನು ಕೆಲಸ ಬರುತ್ತೆ ನಮಗೆ, ಎಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಅವರಿಗೆ ಸಂಬಳಗಳೆಲ್ಲ ಹೇಗಾಗತ್ತೆ, ನಮಗೆ ಯಾವ ರೀತಿ ಅಂದರೆ ಪೇಮೆಂಟ್ಸ್ ಬರುತ್ತೆ, ಎಲ್ಲ ವಿಚಾರಗಳಿರುತ್ತೆ ತಲೆಯಲ್ಲಿ. ಬಟ್ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ನಾವು ಕಂಪನಿನ ಡಿಪಾರ್ಟ್ಮೆಂಟ್ ವೈಸ್ ಕನ್ಸ್ಟ್ರಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ಒಂದು ಮಾರ್ಕೆಟಿಂಗ್ ವಿಂಗ್ ಇರುತ್ತೆ, ಒಂದು ಫಿನಾನ್ಸ್ ವಿಂಗ್ ಇರುತ್ತೆ, ಒಂದು ಟೆಕ್ನಿಕಲ್ ವರ್ಕ್ ರಿಲೇಟೆಡ್ ವಿಂಗ್ ಇರುತ್ತೆ. ಸೊ ಹಾಗಾಗಿ ಒಂದು ಸೇಲ್ಸ್ ವಿಂಗ್ ಇರುತ್ತೆ. ಸೊ ಈಚ್ ಡಿಪಾರ್ಟ್ಮೆಂಟನ್ನು ಕಟ್ಟಿ ಈಚ್ ಡಿಪಾರ್ಟ್ಮೆಂಟ್ ಇಫ್ ದೇ ಡೂ ದೇರ್ ಜಾಬ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ನಮ್ಮದು ಸ್ಟ್ರೆಂತ್ ಏನಿರುತ್ತೆ ಅಂದರೆ ಟೆಕ್ನಿಕಲಲ್ಲಿ ನಾವು ಏನು ಸರ್ವಿಸ್ ಆಫರ್ ಮಾಡ್ತಿದ್ದೀವಿ ದಟ್ ವಿಲ್ ಆಲ್ವೇಸ್ ಬಿ ದ ಸ್ಟ್ರೆಂತ್.
ಆಫ್ ದ ಕಂಪ್ನಿ. ಆದರೆ ಬರೀ ಆ ಸ್ಟ್ರೆಂತನ್ನು ಇಟ್ಕೊಂಡು ಹೋದರೆ ಪ್ರಾಜೆಕ್ಟ್ಸನ್ನು ತಗೊಳ್ಳೋದಕ್ಕಾಗಲ್ಲ. ಪ್ರಾಜೆಕ್ಟ್ಸನ್ನು ತಗೊಳ್ಬೇಕಾದ್ರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕೆಲಸ ಮಾಡ್ತಾ ಹೋಗಬೇಕಾಗತ್ತೆ. ಸೊ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಯಾ, ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ತುಂಬ ಸ್ಯಾಟಿಸ್ಫೈಯಿಂಗ್ ಜರ್ನಿ, ತುಂಬಾ ಖುಷಿಯಾಗುವಂಥ ಇದು. ಯಾಕಂದ್ರೆ ಶುರುನಲ್ಲಿ ಎಲ್ಲವೂ ಸಹ ನಾವು ಎವರೆಸ್ಟ್ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಬೇಸ್ ಕ್ಯಾಂಪ್ ಮುಗಿಸ್ಬೇಕು. ಸೊ ಇದರಲ್ಲಿ ಏರಿಳಿತ ಬಹಳನೇ ಕಾಮನ್ ಅಂತ ಹೇಳಿದ್ರಿ. ಆಕಸ್ಮಿಕ ಒಂದು ಇಳುವರಿ ಕಾಣ್ತು ಅಂತ ಅಂದರೆ, ಒಂದು ಇಳಿಕೆ ಕಾಣ್ತು ಅಂದರೆ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು? ಸೊ ನಿಮಗೆ ನೀವು ಮಾಡ್ತಿರೋ ಅಂಥ ಕೆಲಸದಲ್ಲಿ ನಿಮಗೆ ಬಿಲೀಫ್ ಇದ್ದರೆ, ಅಂದರೆ ಇದು ಸರ್ವಿಸ್ ನಾನೇನು ಕೊಡ್ತಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಅವಶ್ಯಕತೆ ಇದೆ ಮಾರ್ಕೆಟ್ನಲ್ಲಿ, ಇದಾಗತ್ತೆ ಅಂದರೆ ಇಟ್ ಈಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ನೀವು ಪ್ರಾಜೆಕ್ಟ್ಸ್ ನಿಮಗೆ ಬರುತ್ತೆ, ಬಟ್ ನೀವು ಯಾವ ರೀತಿಲಿ ನಿಮ್ಮ ವಿಸಿಬಿಲಿಟಿ ಕ್ರಿಯೇಟ್ ಮಾಡ್ತೀರಾ, ಅದಲ್ಲದೆ ನೀವು ಯಾವ ರೀತಿ ವ್ಯಾಲ್ಯೂ ಅಡಿಷನ್ ಮಾಡ್ತಿದ್ದೀರಾ ಅಂತ. ಅಂದರೆ ನೀವು ಕೊಡೋ ಸರ್ವಿಸ್ನಿಂದ ಬೇರೆಯವ್ರಿಗೆ ಆ್ಯಕ್ಚುಲಿ ಉಪಯೋಗ ಆಗ್ತಿದೆಯಾ, ಆಮೇಲೆ ನೀವು ಕೊಡ್ತಿರೋ ಸರ್ವಿಸದು ಕ್ವಾಲಿಟಿ ಯಾವ ರೀತಿ ಇದೆ, ಇದೆಲ್ಲ ಪ್ಯಾರಾಮೀಟರ್ಸನ್ನು ಕರೆಕ್ಟಾಗಿ ಇಫ್ ಇಟ್ ಫಾಲ್ಸ್ ಇನ್ ಲೈನ್, ದೆನ್ ಸಕ್ಸಸ್ ಇಸ್ ಗ್ಯಾರಂಟೀಡ್. ಸೊ ದಟ್ ಈಸ್ ಮೈ ಟೇಕ್. ಹೌದು. ಸೊ ವಿಸಿಬಿಲಿಟಿ ಅಂತ ಹೇಳಿದ್ರಿ. ಈಗಿನ ಟ್ರೆಂಡ್ ಅಂದರೆ ನೀವು ಒಂದು 5 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ 10 ಲಕ್ಷ ಮಾರ್ಕೆಟಿಂಗಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ವಿಸಿಬಿಲಿಟಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ? ಸೊ ಮಾರ್ಕೆಟಿಂಗಿಗೆ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ, ಅಂದರೆ ಎಕ್ಸ್ಪೆಂಡಿಚರ್ ಇಸ್ ಒನ್ ಆಸ್ಪೆಕ್ಟ್, ಬಟ್ ಬೇರೆಯವರ ಒಟ್ಟಿಗೆ ಹೋಗಿ ಮಾತಾಡೋದು, ಮತ್ತು ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದಿಂದ ನಿಮಗೆ ಏನು ಲೀಡ್ಸ್ ಬರುತ್ತೆ, ಆ ರೀತಿ ಲೀಡ್ಸನ್ನು ಅಪ್ರೋಚ್ ಮಾಡೋದು. ಅದಲ್ಲದೆ ಅಫ್ಕೋರ್ಸ್ ಲೈಕ್ ಮಾರ್ಕೆಟಿಂಗ್ ಇಸ್ ಒನ್ ಆಸ್ಪೆಕ್ಟ್ ಟು ಇಟ್. ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಈ ಇತ್ತೀಚೆಗೆ ನಿಮ್ಗೆ ಗೊತ್ತು ಟ್ರೆಂಡಿಂಗ್ ಟಾಪಿಕ್ಸು, ಅವನ್ನೆಲ್ಲ ಟ್ರೆಂಡಿಂಗ್, ಅದರದ್ದೇ ಆದಂಥ ಟೆಕ್ನಿಕಲ್ ಥಿಂಗ್ಸ್ ಇದೆ. ಇವಾಗ ಹ್ಯಾಶ್ಟ್ಯಾಗ್ಸನ್ನು ಹೇಗೆ ಉಪಯೋಗಿಸ್ಬೇಕು, ನೀವು ಒಂದೊಂದು ಮಾಧ್ಯಮದ ಮೀಡಿಯಮ್ಗಳು, ಅಂದರೆ ಇವಾಗ ಸೋಷಿಯಲ್ ಮೀಡಿಯಮ್ಸ್ ಏನಿದೆ, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲದರಲ್ಲೂ ನೀವು ಹೇಗೆ ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದೀರಾ. ಒಂದೊಂದು ಪ್ಲ್ಯಾಟ್ಫಾರ್ಮನ್ನು ಹ್ಯಾಸ್ ಇಟ್ಸ್ ಓನ್ ಎಸೆನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ನಲ್ಲಿ ಥಾಟ್ ಲೀಡರ್ಶಿಪ್ ಹ್ಯಾಸ್ ಮೋರ್ ವ್ಯಾಲ್ಯೂ. ಅಂದರೆ ನೀವು ವಿಚಾರಗಳ ಬಗ್ಗೆ ಯಾವ ರೀತಿ ಮಾತಾಡ್ತೀರಾ ಅದನ್ನು ಜನ ಇಷ್ಟಪಡ್ತಾರೆ. ಆದರೆ ಇನ್ಸ್ಟಾಗ್ರಾಮ್ ಅನ್ನೋ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಮಾತಾಡೋದಕ್ಕಿಂತ ಜಾಸ್ತಿ ನಿಮ್ಮ ಫೋಟೋಸ್, ರೀಲ್ಸ್, ವಿಜುವಲ್ ಕಂಟೆಂಟ್, ವಿಜುವಲೈಸೇಷನ್ ಮುಖ್ಯ ಅಲ್ಲಿಗೆ. ಸೊ ಅಲ್ಲಿಗೆ ಆ ಕ್ರೌಡಿಗೆ ಅದು ಇಷ್ಟ ಆಗ್ತಾ ಬರುತ್ತೆ. ಸೊ ಬಟ್ ದ ಥಿಂಗ್ ಇಸ್, ನೀವು ಎಷ್ಟು, ಐ ಮೀನ್ ದಿಸ್ ಇಸ್ ಟ್ರೂ, ಇಟ್ ಹ್ಯಾಸ್ ಬೀನ್ ದ ಸೇಯಿಂಗ್, ನೋ ಪಬ್ಲಿಸಿಟಿ ಇಸ್ ಬ್ಯಾಡ್ ಪಬ್ಲಿಸಿಟಿ ಅಂತ. ಸೊ ಆ ರೀತಿಯಲ್ಲಿ ವಿಸಿಬಿಲಿಟಿ ಜಾಸ್ತಿ ಆದಷ್ಟು ನಿಮಗೆ ಕಂಪನಿಗೆ ಒಳ್ಳೆಯದು. ಜಾಸ್ತಿನೇ. ಎಸ್, ಬಹಳ ಒಳ್ಳೆ ಮಾತು ಅನ್ಸುತ್ತೆ. ಯಾಕಂದರೆ ಬಹಳಷ್ಟು ಜನ ನಾವು ಏನೋ ಶುರು ಮಾಡಿದ್ವಿ ಆದರೆ ಮುಂದುವರಿತಿಲ್ಲ ಅಂತ ಹೇಳೋರಿಗೆ ಇದೊಂದು ಬಹಳ ಒಳ್ಳೆ ಕಿವಿ ಮಾತು ಅಂತ ಅನ್ಸುತ್ತೆ. ಇನ್ನು ಶುಭಾಂಕರ್ ಸರ್ ಅವರ ಪ್ರೊಫೆಷನ್ ಬಿಟ್ಟು ಇನ್ನೇನೆಲ್ಲ ಹಾಬೀಸ್ ಇದೆ ಸರ್? ಹೌ ಡು ಯು ಸ್ಪೆಂಡ್ ಟೈಮ್? ನನ್ನ ಸ್ನೇಹಿತರಿದ್ದಾರೆ, ಗ್ರೂಪ್ ಆಫ್ ಫ್ರೆಂಡ್ಸ್. ಸೊ ನಾವು ಭಾಳಷ್ಟು ಒಟ್ಟಿಗೆ ಹೊರಗಡೆ ಹೋಗ್ತಿರ್ತೀವಿ, ಮಾತಾಡ್ತೇವೆ. ಟ್ರಾವೆಲ್ ಫ್ರೀಕ್. ಯಾ ವಿ ಟ್ರಾವೆಲ್. ಆಮೇಲಿಂದ ತುಂಬಾ ನನ್ನ ಫ್ರೆಂಡ್ಸ್ ಎಲ್ಲ ಫುಡ್ಡೀಸು. ಸೊ ಫುಡ್ ಫ್ರೀಕ್ ಕೂಡ. ತುಂಬಾ ದೂರ ಜಾಗಗಳಿಗೆ ಹುಡ್ಕೊಂಡು ಹೋಗ್ತೀವಿ, ಇದನ್ನೇ ತಿನ್ನಬೇಕು ಅಂತ. ಸೊ ಆ ರೀತಿಯಲ್ಲಿ ಇದು ಮಾಡ್ತೀವಿ. ಅದಲ್ಲದೆ ಕ್ರಿಕೆಟು ತುಂಬಾ ಕ್ಲೋಸ್ ಟು ಮೈ ಹಾರ್ಟ್. ಒಂದು ಕಾಲದಲ್ಲಿ ಆಡ್ತಿದ್ದಂಥ ಸ್ಪೋರ್ಟು. ಸೊ ಅದನ್ನು ತುಂಬ ಡೀಪಾಗಿ ಫಾಲೋ ಮಾಡ್ತೀವಿ. ಸೊ ಯಾ, ಬ್ರಾಡ್ಲಿ ದೀಸ್ ಆರ್ ಮೈ ಹಾಬೀಸ್. ಓಕೆ, ಶುಭಾಂಕರ್ ಅವರ ದಿನಚರಿ ಹೇಗೆ ಶುರು ಆಗುತ್ತೆ ಸರ್? ಹೇಳಿದ್ರಿ ನಿಮ್ಮಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ದಾನೆ, ನಿಮ್ಮಲ್ಲಿ ಒಬ್ಬ ಟ್ರಾವೆಲ್ ಫ್ರೀಕ್ ಕೂಡ ಇದ್ದಾರೆ. ಸೊ ನಿಮ್ಮ ಒಂದು ದಿನಚರಿ ಹೇಗೆ ಶುರು ಆಗುತ್ತೆ? ಆ್ಯಕ್ಚುಲಿ ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್. ಅಂದರೆ ಕಂಪನಿನಲ್ಲಿ ಹೇಗಾಗತ್ತೆ ಅಂದರೆ, ಕಟ್ಟಬೇಕಾದ್ರೆ ಟೈಮ್ ಈಸ್ ಅ ಕನ್ಸ್ಟ್ರೆಂಟ್. ನಮ್ಮ ಹಾಬೀಸ್ಗೆ ಆ್ಯಕ್ಚುಲಿ ಅಷ್ಟರ ಮಟ್ಟಿಗೆ ಟೈಮ್ ಸಿಗೋದಿಲ್ಲ. ಸೊ ಮೀಟಿಂಗ್ಸ್ ಬೆಳಿಗ್ಗೆ ಶುರು ಆಗುತ್ತೆ, ಒಂದು 8:30-9 ಗಂಟೆ ಹಾಗೆ ವರ್ಚುವಲ್ ಮೀಟಿಂಗ್ ಶುರು ಆಗುತ್ತೆ. ಅದಾದ ನಂತರ ವಿ ಸಾರ್ಟ್ ಆಫ್ ಗೋ ಟು ದಿ ಆಫೀಸ್. ಅಲ್ಲಿ ಕೆಲವೊಂದು ಮೀಟಿಂಗ್ಸ್ ಇರುತ್ತೆ, ಫಿಸಿಕಲ್ ಮೀಟಿಂಗ್ಸ್, ಅದಲ್ಲದೆ ಕ್ಲೈಂಟ್ ಮೀಟಿಂಗ್ಸ್ ಇರುತ್ತೆ. ಸೊ ಅದೆಲ್ಲ ಮೀಟಿಂಗ್ಸ್ ಆದ ನಂತರ ನಮ್ಮದು ವರ್ಕ್ ಏನಾಗ್ತಿದೆ ಅದನ್ನು
ಓವರ್ಸಿ ಮಾಡಬೇಕಾಗತ್ತೆ. Progress ನೋಡ್ಲೇಬೇಕು, ನಮ್ಮ ಮ್ಯಾನೇಜರ್ಸ್ ಏನಿದ್ದಾರೆ ಅವ್ರ ಹತ್ರ ಅಪ್ಡೇಟ್ಸ್ ತಗೊಂಡು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮತ್ತು ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಮೀಟಿಂಗ್ಸ್ ಮಾಡ್ತೀವಿ. ಸೊ ಮೋಸ್ಟ್ಲಿ ದಿ ಎಂಟೈರ್ ಡೇ ಇಸ್ ಮೀಟಿಂಗ್ಸ್ ಬಟ್ ಅದಾದಮೇಲಿಂದ ಆಫ್ಟರ್ ಕಮಿಂಗ್ ಬ್ಯಾಕ್ ಹೋಮ್ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾಳೆ. ಸೊ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ದೆನ್ ಸ್ಪೆಂಡ್ ಸಮ್ ಟೈಮ್ ವಿತ್ ಫ್ರೆಂಡ್ಸ್ ಯಾವಾಗ ಸಿಗತ್ತೆ ಅವಾಗ. ಸೊ ಪ್ರೊಫೆಷನ್ ಹಾಗೆ ಫ್ಯಾಮಿಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಆರಾಮಾಗಿ? ಮಾಡಲೇಬೇಕು. ಸೊ ಆ ರೀತಿ ಮಾಡೋದಕ್ಕೆ ನೀವು ಯಾವ ಟಿಪ್ ಫಾಲೋ ಮಾಡ್ತೀರಿ? ಯಾಕಂದರೆ ಕೆಲವರು ದೇಲ್ ಬಿ ಸೋ ಮಚ್ ವರ್ಕ್ ಫ್ರೀಕ್, ಬರೀ ವರ್ಕಹಾಲಿಕ್ ಅಂತಾನೆ ಹೇಳ್ತೀವಿ, ಬರೀ ವರ್ಕ್ ಅಷ್ಟೇನೆ, ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಹೌ ಡು ಯು ಮ್ಯಾನೇಜ್ ಎರಡನ್ನು? ಕೆಲವೊಮ್ಮೆ ಕಷ್ಟ ಆಗುತ್ತೆ, ಬಟ್ ಹ್ಯಾವಿಂಗ್ ಸೆಡ್ ದಟ್ ಪ್ರಯಾರಿಟೀಸ್ ಗೊತ್ತಿರಬೇಕು. ಸೊ ಫ್ಯಾಮಿಲಿನಲ್ಲಿ ಯಾವುದಕ್ಕೆ ಯಾವಾಗ ಟೈಮ್ ಕೊಡಬೇಕು ಆವಾಗ ಕೊಡಲೇಬೇಕು. ಸೊ ಫ್ಯಾಮಿಲಿನ ವೆನ್ ಇಟ್ಸ್ ನೀಡೆಡ್ ಯು ಹ್ಯಾವ್ ಟು ಪ್ರಯಾರಿಟೈಸ್. ಸೊ ಯಾಕೆಂದರೆ ಆಲ್ ಸೆಡ್ ಆ್ಯಂಡ್ ಡನ್ ದೇ ಆರ್ ದ ಒನ್ಸ್ ಅಲ್ವಾ, ಅವರೇ ಬೆನ್ನೆಲುಬು. ಹೌದು, ಆಬ್ಸಲ್ಯೂಟ್ಲಿ. ಸೊ ಎಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ವಿಲ್ ಸ್ಟೇ ವಿತ್ ಯು. ಸೊ ಅವ್ರಿಗೆ ಯು ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್ ದೇ ಡಿಸರ್ವ್. ಎಸ್, ಖಂಡಿತವಾಗ್ಲೂ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಚಾರಗಳನ್ನು ಹಂಚ್ಕೊಂಡ್ರಿ. ಈ ಒಂದು ಸ್ಟ್ರೀಮ್ ಬಗ್ಗೆ ಅರಿವೇ ಇರ್ತಿರ್ಲಿಲ್ಲ ನಮಗೆ, ಬಹಳಷ್ಟು ಬೆಳಕನ್ನು ಚೆಲ್ಲಿದ್ರಿ. ಹೇಗೆ ಅನ್ನಿಸ್ತು ಸರ್ ಕಾರ್ಯಕ್ರಮ ನಿಮಗೆ? ನನಗೆ ತುಂಬಾ ಖುಷಿ ಆಯಿತು ಬಂದು ಮಾತಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ದಟ್ ಈಸ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಅದಲ್ಲದೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಹೋಪ್ಫುಲಿ ಜನರಿಗೂ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ ದಟ್ ವಿಲ್ ಬಿ ಗುಡ್. ಎಸ್ ಸರ್, ಖಂಡಿತವಾಗ್ಲೂ ಸಿಕ್ಕಿದೆ ಅನ್ಸುತ್ತೆ. ಪ್ರಶ್ನೆಗಳು ಕೂಡ ಕೇಳಿದ್ರು, ಅವ್ರಿಗೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೊಮ್ಮೆ ನಿಮಗೆ ಹಾಗೆ ನಿಮ್ಮ ಕಂಪನಿ ಎಲ್ಲದಕ್ಕೂ ಕೂಡ ನಮ್ಮ ಆಕಾಶವಾಣಿ ಪರವಾಗಿ ಆಲ್ ದ ಬೆಸ್ಟ್ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಇವತ್ತು ಕೇಳಿದ್ರಲ್ಲ, ಇವತ್ತಿನ ಸಂದರ್ಶನ ಶುಭಾಂಕರ್ ಸರ್ ಅವರೊಟ್ಟಿಗಿತ್ತು. ಹಾಗೆ ಸರ್ಕಾರಿ ವಲಯದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ಖಾಸಗಿ ವಲಯದಲ್ಲೂ ಕೂಡ ಪಾಲಿಸಿ ಫ್ರೇಮಿಂಗ್ ಬಗ್ಗೆ ಕೆಲಸ ಮಾಡಿದ್ದಾರೆ, ಜೊತೆಗೆ ಒಬ್ಬ ಆಂಟ್ರಪ್ರೆನ್ಯೂರ್ ಕೂಡ. ಅವರ ಒಂದು ಜರ್ನಿ ಮಾತ್ರ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸಂದೇಶ ಕಳಿಸಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇನ್ನು ಕಡೆಯ ಗೀತೆ ಮೂಡಿ ಬರ್ತಾ ಇದೆ ಪೃಥ್ವಿ ಚಿತ್ರದ್ದು. ಇದರಲ್ಲಿ ಮಾತ್ರ ಪುನೀತ್ ರಾಜ್ಕುಮಾರ್ ಅವರು ಸೂಪರ್ IAS ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ನಾನು ಹೀಗಾಗಬೇಕು ಅಂತ ಅನ್ಸಿರುತ್ತಲ್ವಾ ಸರ್? ನೀವು UPSC ಮಾಡುವಾಗ ಇದು ಇನ್ಸ್ಪೈರ್ ಆಗಿತ್ತಾ? ಅಬ್ಸಲ್ಯೂಟ್ಲಿ, ಒನ್ ಆಫ್ ದ ಮೇಜರ್ ಇನ್ಸ್ಪಿರೇಷನ್. ಸೊ ನಿಮಗೋಸ್ಕರ ಈ ಹಾಡ್ ಡೆಡಿಕೇಟ್ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ.